ಹೆಂಗಿರ್ಬೇಕು ಯೋಚನೆ ಮಾಡಿ. ಏನು ಆಪೋಸಿಟ್ ಯಾರಮ್ಮ ನಿಂತಿರೋದು? ದೀಪ ಓಡಾಡ್ಬಿಡ್ಬೇಕು, ಹಂಗಬೇಕು. ಜೈ ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, JDS ಪಾರ್ಟಿಗೆ, CMR ಶ್ರೀನಾಥನ್ಗೆ, ಪ್ರಕಾಶ್ ಅಣ್ಣಗೆ, ನಿಮ್ಗೆ ಈ ದಿನ ಏನು ನಮ್ಮ ದೇವನೂರು ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಮತಯಾಚನೆ ಕೊಟ್ಟಿರ್ತಕ್ಕಂಥ ನಮ್ಮ ಸಂಸದರಾದಂತಹ ಮಲ್ಲೇಶ್ ಅಣ್ಣರೇ, ಪ್ರಕಾಶ್ ಅಣ್ಣರೇ, CMR ಶ್ರೀನಾಥ್ ಅಣ್ಣರೇ, ನಟರಾಜ್ ಅಣ್ಣರೇ, ಪ್ರಕಾಶ್ ಅಣ್ಣರೇ, GD ರಾಮಚಂದ್ರ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಮಾಧ್ಯಮದ ಮಿತ್ರರೇ, ನಟರೇ, ಇಂಜೆಕ್ಷನ್ ಆಮೇಲೆ ನಿನ್ನೆ ನಾನು ನೋಡಿದೆ ಕೃಷ್ಣ ಬೈರೇಗೌಡರು ಬಂದಿದ್ರು. ಬಂದು ನಾವ್ ಅದ್ ಮಾಡಿದ್ದೀರಿ, ನಾವ್ ಇದ್ ಮಾಡಿದ್ರಿ, ನಾವ್ ಅದ್ ಕೊಟ್ಟಿದ್ರಿ, ನಾವ್ ಇದ್ ಕೊಟ್ಟಿದ್ರಿ, ಅದು ಇದು ಅಂತ ಹೇಳಿ ಹೇಳ್ತಾ ಇದ್ರು. 3200 ಕೋಟಿ ತಂದಿದ್ದೀನಿ ನಾನು ಅಂತ ಹೇಳಿದ್ರು. 3200 ಕೋಟಿ ತಂದಿದ್ದೀನಿ ನಾನು. ಹಂಗಾಗುತ್ತೆ ಕೆಲಸ, ಹಿಂಗಾಗುತ್ತೆ ಕೆಲಸ. 1 ಲಕ್ಷ ಕೋಟಿ ನಾವು ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಹಾಕಿದ್ದೀನಿ ಅಂತ ಹೇಳಿದ್ರು. ಅಲ್ಲೇನವಾ ಅಕೌಂಟ್ಗಳಿಗೆ ಹಾಕಿದ್ದೀನಿ ಅಂತ ಹೇಳಿದ್ರು. ನಮ್ಮ ಯುವಕರಿಗೆ 2000 ಕೊಡ್ತೀನಿ ಅಂತ ಹೇಳಿದ್ರು. SSLC ಓದಿರೋರು, ಡಿಗ್ರಿ ಓದಿರೋರಿಗೆ 3000 ಹಾಕ್ತೀನಿ ಅಂತ ಹೇಳಿದ್ರು. ನಿಮಗೆ ತಿಂಗಳು 2,000 ಹಾಕ್ತೀನಿ ಅಂತ ಹೇಳಿದ್ರು. ಎಷ್ಟು ತಿಂಗಳಾಯ್ತು ಕಾಸು ಬಂದು? ಎಷ್ಟು ತಿಂಗಳಾಯ್ತು? 4 ತಿಂಗಳಾಯ್ತು. ಅದಾದ್ಮೇಲೆ ಕರೆಂಟ್ ಫ್ರೀ ಅಂತ ಹೇಳಿದ್ರು. ಕರೆಂಟ್ ಫ್ರೀ ಅಂತ ಹೇಳಿದ್ರು. ಬಸ್ಸುಗಳು ಫ್ರೀ ಅಂತ ಹೇಳಿದ್ರು. ಬಸ್ಸುಗಳು 10 ಬಸ್ ಬರ್ತಾ ಇದ್ದವು, ಈಗ 2 ಬಸ್ ಬರ್ತಾರೆ. ಏನ್ ಹೇಳ್ರಿ? 2 ಬಸ್ಸು. ನಮ್ಮ ಸ್ಕೂಲ್ ಮಕ್ಕಳಿಗೆ ಇನ್ ಟೈಮ್ಗ ಬಸ್ಗಳಿಲ್ಲ. ನಿಮ್ಗೆ 2000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು 40 ರೂಪಾಯಿ ಒಂದು ವಾಟರ್ ಕುಡ್ಕೊಂಡ್ ಬರ್ತಾ ಇದ್ರು. ಈಗ ಎಷ್ಟಾಯ್ತದ? 120 ರೂಪಾಯಿ ಆಯ್ತು. ದಿನಕ್ಕೆ 120 ರೂಪಾಯಿ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? 3600 ರೂಪಾಯಿ ಆಯ್ತು. ನಿಮ್ಗೆ 2000 ರೂಪಾಯಿ ಕೊಟ್ಬಿಟ್ಟು 1500 ರೂಪಾಯಿ ಕೊಟ್ಟಿ ಯಜಮಾನ್ರ ಹತ್ರ ಉಚಿತ ಮಾಡ್ತಾರೆ ಅಲ್ಲ. ಅದಾದ್ಮೇಲೆ ನಿಮ್ಗೆ ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಕರೆಂಟ್ ಬೆಲೆ ಜಾಸ್ತಿ ಮಾಡಾಕಿದ್ರು, ಡೀಸೆಲ್ ಬೆಲೆ ಜಾಸ್ತಿ ಮಾಡಾಕಿದ್ರು, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಾಕಿದ್ರು. ಆಮೇಲೆ ಯಾವ್ದಾದ್ರು ಕಂದಾಯ ದಾಖಲಾತಿಗೆ ತಗೊಳಕ್ ಹೋದ್ರೆ ಅದ್ರ ಬೆಲೆ ಜಾಸ್ತಿ ಮಾಡಾಕಿದ್ರು. ಹುಟ್ಟಿದ್ರೆ ಪ್ರಮಾಣ ಪತ್ರ ತಗೋಬೇಕು, ಸತ್ರ ಪ್ರಮಾಣ ಪತ್ರ ತಗೋಬೇಕು, ಅದ್ರ ರೇಟ್ ಜಾಸ್ತಿ ಮಾಡಾಕಿದ್ರು. ಈ ರೇಟ್ಗಳೆಲ್ಲ ಜಾಸ್ತಿ ಮಾಡಿ ನಾವು 3200 ಕೋಟಿ 1 ಲಕ್ಷ ಕೋಟಿ ಕೊಡ್ತೀನಿ ಅಂತೇಳಿ ನಮ್ಮ SC ST ಅವರು ಮನೆ ಲೋನ್ಗೆ, ನಮ್ಮ ಕಾಲೋನಿಗಳಲ್ಲಿ ರಸ್ತೆ ಮಾಡೋದಕ್ಕೆ, ಚರಂಡಿ ಮಾಡೋದಕ್ಕೆ, ನಮ್ಮ ಮಕ್ಕಳು ಓದಿಸೋದಕ್ಕೆ, ಸ್ಕಾಲರ್ಶಿಪ್ಗೆ, ಮನೆ ಕಟ್ಕೊಡೋದಕ್ಕೆ, ಹಸು ಲೋನ್ ಕೊಡೋದಕ್ಕೆ, ಕುರಿ ಲೋನ್ ಕೊಡೋದಕ್ಕೆ, ನಮ್ಮ ಮಕ್ಕಳನ್ನ ಫಾರಿನ್ ಕಳಿಸಿ ಓದಿಸೋದಕ್ಕೋಸ್ಕರ ಮೀಸಲಿಟ್ಟಿದ್ದಂತ SCP TSP ಹಣ ಏನಿತ್ತು SC ST ಜನ ಬಡವ್ರನ್ನ ಮೇಲೆ ಕೆತ್ತಬೇಕಂತ ಹೇಳಿ ಅದು 50,000 ಕೋಟಿ ನಮಗ್ ಮೋಸ ಮಾಡಿ ಗ್ಯಾರಂಟಿ ಕೊಡ್ತೀನಿ ಅಂತ ತಗೊಂಡು ಗುಳುಮ್ ಮಾಡಾಕಿದ್ರು. ಈಗ DPR ರೆಡಿ ಆಗಿಲ್ಲ ಸರಿಯಾಗಿ. ದೇವನಹಳ್ಳಿಯಿಂದ ಜಂಗಮಕೋಟೆ, ಜಂಗಮಕೋಟೆಯಿಂದ ಎಚ್ ಕ್ರಾಸ್ ಇಂದ ದೇವಕಲ್ಲು, ದೇವಕಲ್ಲಿಂದ ನರಸಾಪುರ, ನರಸಾಪುರದಿಂದ ಮಾಲೂರು, ಮಾಲೂರಿಂದ ಹೊಸೂರು ರೋಡ್ ಹಾಕ್ತೀನಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಹೇಳ್ತಾರೆ. ಇನ್ನು 10 ವರ್ಷ ಟೈಮ್ ಕೊಡ್ತೀನಿ. ಎಷ್ಟು? ನಿಮ್ಗೆ 2,000 ರೂಪಾಯಿ ಕಾಸು ಹಾಕಕ್ಕೆ ಅವ್ರ ಹತ್ರ ಕಾಸಿಲ್ಲ, ಹೋಗ್ಬೇಕಾ? ಈಗ 3,200 ಕೋಟಿ ಕಾಸು ಹಾಕ್ಬಿಡ್ತಾರ? ಹಾಕ್ತಾರೇನಮ್ಮ? ಹಾಕಲ್ಲ. ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ, ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇವರೆಲ್ಲ ಬಂದು ಕಾಂಗ್ರೆಸ್ ಅವರು ಸುಳ್ಳು ಹೇಳಿ 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 ಬಡವ್ರು ನಿನ್ನ ಬಡವ್ರು ಮಾಡಕ್ಕವ್ರ.
ದೊಡ್ಡತಿರ್ತಿಗೆ ಹೋಗೋ ರೋಡ್ ಇದೆ, ಅದು ವಾಜಪೇಯಿ ಕಾಲದಲ್ಲಿ ಮಾಡಿದ್ದು. ಯಾರ ಕಾಲದಲ್ಲೇ? ವಾಜಪೇಯಿ ಕಾಲದಲ್ಲಿ ಮಾಡಿದ್ದು. ನಿಮ್ಮ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ರಸ್ತೆಗಳು, ಪ್ರತಿಯೊಂದು ಡ್ರೈನೇಜ್ಗಳು ನೀವು ಇವತ್ತೇನ್ ನೀರು ಕುಡಿತಾ ಇದ್ದೀವಿ ಇದನ್ನೆಲ್ಲ ಮಾಡಿರ್ತಕ್ಕಂಥ ಒಟ್ಟು ಪ್ರಕಾಶ್ ನಾವು MLA ಆಗಿದ್ದಾಗ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರು ಸಾಲ ಮನ್ನಾ ಮಾಡಿದ್ರು 25,000 ಕೋಟಿ. ಇವ್ರು ಏನ್ ಮಾಡಿದಾರೆ? ಇವ್ರು ನಿಮ್ಮ ಏರಿಯಾಗಳಲ್ಲಿ ವೋಟ್ ಕೇಳಕ್ ಬಂದಾಗ ನೀವು ಕೇಳ್ಬೇಕು ಅವ್ರ ಅಣ್ಣ ಇರ್ಲಣ್ಣ ನೀನೇನೋ 3,200 ಕೋಟಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅದು ಇದು ಅಂತ ಹೇಳಿದೆ. ESI ಹಾಸ್ಪಿಟಲ್ ತಂದಿರೋದು ಸೆಂಟ್ರಲ್ ಗೌರ್ಮೆಂಟ್ ಇಂದ 73 ಕೋಟಿ 100 ಬೆಡ್ಡದ ಆಸ್ಪತ್ರೆ ತಂದಿರೋದು NDA ಗೌರ್ಮೆಂಟ್ ಅಂತೆ. ನಾನು MP ಆಗಿದ್ದಾಗ ತಗೊಂಬಂದಿರ್ತಕ್ಕಂಥ ಭೂಮಿ ಪೂಜೆ ಮಾಡಿದ ಮಲ್ಲೇಶ್ವರವರು ಈ ರಸ್ತೆಗಳು ಮಾಡಿರ್ತಕ್ಕಂಥದ್ದು, ಸೀದಿಗೆ ಹೋಗೋ ರೋಡ್ ಮಾಡಿರ್ತಕ್ಕಂಥದ್ದು BJP ಗೌರ್ಮೆಂಟ್ ಇದ್ದಾಗ. ಸೀದಿಗ ಇವತ್ತೇನು ಆರ್ಚ್ ಮಾಡಿದ್ದಾರೆ, ಮೇಲೆ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ಮೇಲೆ ಪಾರ್ಕಿಂಗ್ ಮಾಡಿದ್ದಾರೆ, ಅದನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಘುಪತಿ ಪ್ರಕಾಶ್ ಅವರು ನಮ್ಮ NDA ಇವರೆಲ್ಲ ಜೊತೆನಾಗಿದ್ದು ಈ ಕೆಲಸಗಳಾಗಬೇಕಂತ ಹೇಳಿದಾಗ ನೀವೇನ್ ಮಾಡಿದ್ದೀರಿ ವೇಮದಲ್ಲಿ ಕೇಳ್ರಿ ಅಂತ ಕೇಳ್ಬೇಕಾದ್ರೆ ನಮ್ಗೇನಾದ್ರು ನೀವೇನಾದ್ರು ಈ ವೇಮದಲ್ಲಿ ಏನಾದ್ರು ಕೆಲಸ ಮಾಡಿರೋದಿದ್ರೆ ಒಂದೇ ಒಂದು ಕೆಲಸ ನೋಡ್ಬಿಟ್ಟು ಅರ್ಥ ಆಯ್ತಾ? ಎಲೆಕ್ಷನ್ ಬಂದಾಗ ಬುದ್ಲಿಗಳು ಚರ್ಕೆಗಳು ಕಾರಲ್ಲಿ ಇಕ್ಕೊಂಬರೋದು ಅಲ್ಲಗೇನು ಅಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟು ತಿರ್ಗಾ ಇನ್ನು ಎಲೆಕ್ಷನ್ಗೆ ಬರೋದು. 2.5 ವರ್ಷ ಆಯ್ತು ಸರ್ಕಾರ ಬಂದು ಏನ್ ಮಾಡಿದ್ರು? ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಕ್ಕೆ, ನೀವು ಈ ಭವ್ಯ ನಿಮ್ ಮನೆ ಮಗಳು ತಾನೇ ಇಲ್ಲೇ ಇರೋದು ನಿಮ್ ಜೊತೆ ಭವ್ಯ ಬಂದು ತೆನೆ ಹೊತ್ತ ರೈತ ಮಹಿಳೆ. ನೀವು ಯಾವುದೇ ವಾರ್ಡ್ಗಳಲ್ಲಿ ನಿಮ್ದು ಓಟಿದ್ರೇನು ದೇವಸ್ಥಾನ ಪಟ್ಟಣ ಪಂಚಾಯಿತಿ ಎಲ್ಲೇ ನೀವು ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾವುದೇ ಊರಲ್ಲಿ ನಿಮ್ದು ಓಟಿದ್ರೆ ಕೂಡ ನಾನು ಹೋಗಿ ನೀವು ನೋಡಿದಾಗ ತೆನೆ ಹೊತ್ತ ರೈತ ಮಹಿಳೆ ಇರ್ಬೋದು, ಇಲ್ಲಾಂದ್ರೆ ತಾವರೆ ಹೂವು ಇರ್ಬೋದು, ಕಮಲದ ಹೂವು ಇರ್ಬೋದು. ಈ ಸಿಂಬಲ್ಗೆ ನೀವು ಓಟ್ ಹಾಕ್ಬೇಕು. ಇವತ್ತು ಜನ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು. ಇವರು ಗ್ಯಾರಂಟಿಗಳು ಅಂತ ಹೇಳ್ಕೊಂಡು ಬಡವ್ರನ್ನ ಯಾಮಾರಿಸಿ ಇವತ್ತು ಆ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಂತ್ರಿಗಳನ್ನು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ಕೊಂಡು ಬೇರೆಗಳ ಮೇಲೆ ಜೈಲಿಗೆ ಹೋಗಿ ವಾಪಸ್ ಬಂದಿರ್ತಕ್ಕಂಥವ್ರು ಮಂತ್ರಿಗಳಿರೋದು ಇವತ್ತು ಕಾಂಗ್ರೆಸ್ ಅಲ್ಲಿ. ಇವತ್ತು ಕೃಷ್ಣೇಗೌಡರ ವ್ಯವಸ್ಥೆ ಬಗ್ಗೆ ಏನೋ ಫುಲ್ ಪ್ರೀತಿ ನೋವಾಗ್ಬಿಟ್ಟೈತೆ. ಹಿಡ್ದಿನ ಯಾಕಾಗಿಲ್ಲ ಅವರು ಆ ಬ್ಯಾಟಪುರದಲ್ಲಿ ಇದ್ರಲ್ಲ, ಹೊಸದಾಗಿ ಬಂದವ್ರೆ ಅವ್ರ ತಂದೆ ಇದ್ದಾಗ ಒಂದಾಗಿ ಕೆಲಸ ಮಾಡಿದ್ದಾರೆ. ನಾವು ಅದನ್ನೆಲ್ಲ ಹೇಳ್ತೀವಿ, ಒಪ್ಕೊತೀರಿ. ಇವರು 2 ಸಲ ಗೆದ್ದಿದ್ದಾದ್ಮೇಲೆ ಬೆಂಗಳೂರಿಗೆ ಹೋಗಿದ್ದಾದ್ಮೇಲೆ ಇಲ್ಲಿ ಬಂದು ಏನ್ ಕೆಲಸ ಮಾಡಿದ್ರು? ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿರ್ತಕ್ಕಂಥ ಕೆಲಸಗಳು ಬಿಟ್ರೆ ಯಡಿಯೂರಪ್ಪ ಅವರು ಮತ್ತೆ ಬೊಮ್ಮಾಯಿ ಅವರು ಪ್ರಕಾಶ್ ಅಣ್ಣವರು MLA ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಬಿಟ್ರೆ ಕಾಂಗ್ರೆಸ್ ಅವರು ಏನು ಕೆಲಸಗಳು ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ ಭವ್ಯ ಏನು ಕ್ರಮ ಸಂಖ್ಯೆ 2 ತೆನೆ ಹೊತ್ತ ರೈತ ಮಹಿಳೆ ಅವ್ರ ಗುರುತು ನೀವೆಲ್ಲರೂ ಓಟ್ ಹಾಕ್ಸೋದ್ರ ಮುಖಾಂತರ ಮನೆಗಳಲ್ಲಿ ಹೋಗಿ ಇಲ್ಲಿ ನೀವು ಕೇಳ್ಕೊಂಡು ಮನೇಲಿ ಹೋಗಿ ಎದುರು ಕೇಳಲ್ಲ, ಮಕ್ಕಳು ಕೇಳಲ್ಲ, ಅಜ್ಜಿ ಕೇಳಲ್ಲ, ಅಮ್ಮನ ಕೇಳಲ್ಲ, ಯಾರು ಕೇಳಲ್ಲ, ಸೈಲೆಂಟ್ ನೀವು ಕೇಳಿಸ್ಕೊಂಡು ಸುಮ್ಮನೆ ಇದ್ಬಿಡೋದಲ್ಲ. ಹೋದ್ಸರಿ ಯಾವ್ದಕ್ಕೋ ಒಟ್ಟಾಗಿ ಹೇಳಿರ್ತೀರಿ ನೀವು, ಅದನ್ನ ಹೋಗಿ ಓಟ್ ಹಾಕ್ಬಿಡ್ತಾರೆ. ಹಂಗ ಹಾಕ್ಬಿಡ್ದು MP ಎಲೆಕ್ಷನ್ಗೆ ತೆನೆ ಹೊತ್ತ ರೈತ ಮಹಿಳೆಗೆ ಹಾಕಿರ್ತಾರೆ, MLA ಎಲೆಕ್ಷನ್ ಬೇರೆ ಸಿಂಬಲ್ ಬಂದಿರ್ತದೆ, ಅಲ್ಲೇನೋ ಬೇರೆ ಹೇಳಿರ್ತೀರಿ. ಅದಕ್ಕೋಸ್ಕರ ಭವ್ಯ ಇದೇ ಊರಿನ ಮಗಳು. ಎಲ್ಲರೂ ನೀವು ಓಟ್ ಹಾಕಿ ಗೆಲ್ಸಿದ್ರೆ ನಮ್ದೇ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಸರ್ಕಾರ ಬರೋದು. ಈ ಪಟ್ಟಣ ಪಂಚಾಯಿತಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿನೇ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಸುದರ್ಶನ ನಾವೇನಿದ್ರೆ ಅವರು ಪ್ರಯತ್ನ ಪಡ್ತಾ ಇದ್ರು. ನಮ್ಮ ಕೈನಲ್ಲೂ 100 ಲೆಟರ್ಗಳಿಂದ ಮುಖ್ಯಮಂತ್ರಿಗಳಿಗೆ ಮತ್ತೆ ಮಂತ್ರಿಗಳಿಗೆ ಸುದರ್ಶನವರು ಮೊದಲ ಪ್ರಕಾಶ್ ಅವರು ನಮಗೆ ಎಲ್ಲಾ ಮುಖಂಡಗಳಿಗೆ ಹೇಳಿ ಪಟ್ಟಣ ಪಂಚಾಯತ್ ಆಗ್ಬೇಕು, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಇದನ್ನ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲೇ. ಇವತ್ತು ಈ ಭಾಗದಲ್ಲಿ ಸುಮಾರು ಕಂಪನಿಗಳಾಗಿದ್ದಾವೆ ಅಂದ್ರೆ ಅದಕ್ಕೆ ಕಾರಣ
ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS. ಹಿಂದೆ ಯಡಿಯೂರಪ್ಪನವರಿದ್ದಾಗ ಈ ಭಾಗ ಡೆವಲಪ್ಮೆಂಟ್ ಆಗ್ಬೇಕಂತೇಳಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ರು. ಕೇಳೋದಿಲ್ಲ ಜಮೀನು ರೇಟ್ ಇವತ್ತು 2.5 ಕೋಟಿ 3 ಕೋಟಿ 4 ಕೋಟಿ ಆಗಿದೆ. ಇದು ಕಾರಣ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS. ಅದಕ್ಕೋಸ್ಕರ ನಿಮ್ಗೆ ಹೇಳೋದಿಷ್ಟೇ, ತುಂಬಾ ಜನ ಬರ್ತಾರೆ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ. ಆದ್ರೆ CM ತಂಡ ಮತ್ತೆ ವರ್ತೂರ್ ಪ್ರಕಾಶ್ ಈ ಮುಖಂಡಗಳೆಲ್ಲ ದಿನ ನಿಮ್ ಜೊತೆನಾಗೆ ಇರ್ತಾರೆ ಕಷ್ಟ ಸುಖದಲ್ಲಿ. ಅದಕ್ಕೋಸ್ಕರ ದಿನದ ಕೂಡಕ್ ಹೋಗಿ ವರ್ಷದ ಕೂಡ ಕಲ್ಕೊಳಕ್ ಹೋಗ್ಬೇಡ್ರಿ. ಕೃಷ್ಣಬಾಯಿ ಯಾವಾಗ 6 ತಿಂಗಳು ವರ್ಷಕ್ಕೆ ಒಂದ್ಸಲಿ ಬರೋದು. ಆದ್ರೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ನಿಮ್ ಜೊತೆಲ್ಲೇ ಇರ್ತಾರೆ. ಇಲ್ಲಿ ಏನ್ ಕೆಲಸಗಳಾಗ್ಬೇಕಂದ್ರೆ ವೇಮದಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇಂದ ಆಗಲ್ಲ. ಯಾಕಂದ್ರೆ ದುಡ್ಡಿಲ್ಲ. 1 ಕಿಲೋಮೀಟರ್ ಹೊಸದಾಗಿ ಎಲ್ಲರೂ ಟಾರ್ ಹಾಕಿದ್ರೆ ನೀವು ನೋಡಿದ್ರೆ ಇತ್ತೀಚೆಗೆ 2 ವರ್ಷದಿಂದ ನೋಡಿದೀರಾ? ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡ್ತಾ ಇರ್ತಕ್ಕಂಥದ್ದು ಅದು ದುಡ್ಡು ಕೊಟ್ಟಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಜಲ್ ಜೀವನ್ ಮಿಷನ್ ಅಲ್ಲಿ ಗುದ್ಲಿ ಪೂಜೆ ಮಾಡಿದ್ದು ಕಮಿಷನ್ ತಗೊಂಡಿದ್ದು ಇವರು. ನಿಮಗೆ ಗ್ಯಾಸ್ ಕೊಡ್ತಾ ಇರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು. ನಿಮ್ಗೆ ಅಕ್ಕಿ ಕೊಡ್ತಾ ಇರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು. ಅಂಗನವಾಡಿ ಮಕ್ಕಳಿಗೆ ಊಟ ಕೊಡ್ತಾ ಇರೋದು ನರೇಂದ್ರ ಮೋದಿಜಿಯವರು. ನಮ್ಮ ಬಾಳಂತಿಗಳಿಗೆ ಪೌಷ್ಟಿಕ ಆಹಾರ ಕೊಡ್ತಾ ಇರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು. ನಿಮ್ ಮನೆಗಳು ಕೊಡ್ತಾ ಇರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು. ನಿಮಗೆ ಕೈ ಕೊಟ್ಟು ಮೋಸ ಮಾಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. ಅದಕ್ಕೋಸ್ಕರ ಇಲ್ಲಿನ ಶಾಸಕರನ್ನಾಗ್ಲಿ ಇಲ್ಲಿನ MLCನಾಗ್ಲಿ ಇವ್ರನ್ನ ನಂಬಕ್ ಹೋಗ್ಬೇಡಿ. ನಜೀರ್ ಅಹಮದ್ ಅವ್ರನ್ನ ನಂಬಕ್ ಹೋಗ್ಬೇಡಿ. ಅಲ್ಲಿ ಮನೆ ಒಂದು 3 ಬಾಗ್ಲಾಗ್ತಿದೆ. ಒಂದು ಬಡ MLC ಆದ್ರೆ ಇನ್ನೊಂದು ಬಡ ದೇವರಹಳ್ಳಿ MLA ಮಂತ್ರಿ ಆಗಿದ್ದಾರಲ್ಲ ಅವ್ರ ಬಡ, ಇನ್ನೊಂದು ಬಡ 3 ಬಾಗ್ಲಾಗ್ತಿದೆ. ಅದಕ್ಕೋಸ್ಕರ ನಾವೆಲ್ಲ ನಾವು NDA ಜೊತೆಲಿದ್ದೀರಿ, ಒಟ್ಟಿಗೆ ಇದ್ದೀರಿ. ವೇರ್ಕಲ್ ಪಟ್ಟಣ ಪಂಚಾಯತಿ ಡೆವಲಪ್ ಆಗ್ಬೇಕು. ಇಲ್ಲಿ ಇನ್ನೂ ಕಾರ್ಖಾನೆಗಳು ಬರಬೇಕು. 2ನೇ ಹಂತದ 3ನೇ ಹಂತದ ಕಾರ್ಖಾನೆಗಳು ಇಲ್ಲಿ ಮತ್ತೆ ಬರಬೇಕು. ನಮ್ಮ ಎಲ್ಲ ಮಕ್ಕಳಿಗೂ ಉದ್ಯೋಗ ಸಿಗ್ಬೇಕು. ಒಳ್ಳೆ ಹಣವಂತರಾಗಬೇಕು, ಒಳ್ಳೆ ಸ್ಥಿತಿವಂತರಾಗಬೇಕು, ಒಳ್ಳೆ ಆರೋಗ್ಯ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲಾ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS NDA ಮೈತ್ರಿಕೂಟದಿಂದ ಮಾತ್ರನೇ ಸಾಧ್ಯ. ಕಾಂಗ್ರೆಸ್ 60 ವರ್ಷ ನಮ್ಮ ನಾಳೆ ಇದೆ. ಎಲ್ಲ ದುಡ್ಡುಗಳೆಲ್ಲ ತಗೊಂಡೋಗಿ ಲಕ್ಷಾಂತರ ಕೋಟಿ ಬೇರೆ ಬೇರೆ ಕಡೆ ಮುಚ್ಚಿಟ್ಕೊಂಡವ್ರು. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗವ್ರೆ. ಅವ್ರು ಎಲ್ಲೂ ಅಣ್ಣ ತಮ್ಮಂದ್ರು ಮುಂದೆ ಒಂದು ಮನೆ ಕಟ್ಕೊಟ್ಟಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಅವ್ರ ತಾಯಿ ತೀರೋದಾಗ ಹೋಗಿ 4 ಅವರಲ್ಲಿ ಹೋಗಿ ಯಾರು ಒಬ್ಬರು ನೋಡಿ ವರ್ತೂರ್ ಪ್ರಕಾಶಕ್ಕೆ ಬಂದ್ರೆ 100 ಜನ ಬರ್ತಾರೆ. ಯಾರು ಕರ್ಕೊಂಡು ಹೋಗ್ತೀರಾ ಅವರೇ ಹೋಗಿ ಅವ್ರ ತಾಯಿಗೆ ಎದುರು ಕೊಟ್ಟು ದಫನ್ ಮಾಡಿ ಮತ್ತೆ 3 ಗಂಟೆ ಒಳಗಡೆ ವೆಸ್ಟ್ ಬೆಂಗಾಲಕ್ಕೆ ಕಾರ್ಯಕ್ರಮಕ್ಕೆ ಹೋಗಿರ್ತಕ್ಕಂಥದ್ದು. 11 ವರ್ಷದಿಂದ ಒಂದೇ ಒಂದು ದಿನ ರಜೆ ಹಾಕಿಲ್ಲ. ನಮ್ಮ ದೇಶದ ಜನ ಚೆನ್ನಾಗಿರ್ಬೇಕು, ನಮ್ಮ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ನಮ್ಮ ಯುವಕರು ಚೆನ್ನಾಗಿರ್ಬೇಕು ಅಂತೇಳಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಕುಮಾರಣ್ಣವರು, ದೇವೇಗೌಡರು ಅವ್ರ ಆರೋಗ್ಯ ಸಮಸ್ಯೆ ಇದ್ರೆ ಕೂಡ ನಾವು ಪ್ರತಿದಿನ ಒಳ್ಳೆ ಕೈಗಾರಿಕೆಗಳನ್ನ ತರಬೇಕು ಕೋಲಾರ ಜಿಲ್ಲೆಗೆ ಅಂತ ಹೇಳಿ ಪ್ರತಿನಿತ್ಯ ಅದನ್ನ ಡಿಸ್ಕಸ್ ಮಾಡಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕುಮಾರಣ್ಣ.